ಡಿ ಬಾಸ್ಗೆ ಮೋಸ ಮಾಡಿಬಿಟ್ರು ಧನ್ವೀರ್. ದರ್ಶನ್ ಕುಟುಂಬದಿಂದ ದೂರ ಆಗಿದ್ದಾರೆ ಧನ್ವೀರ್. ದರ್ಶನ್ ಅವರಿಂದ ಎಲ್ಲ ಪಡೆದು ಮೋಸ ಮಾಡಿಬಿಟ್ರು ಧನ್ವೀರ್. ಹೀಗೆ ಒಂದ ಎರಡ, ಕೊನೆಗೆ ಆಗಿದ್ದೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ದರ್ಶನ್ ಅವರ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಕಳೆದ 2 ವರ್ಷಗಳಿಂದಲೂ ಕೂಡ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹದ್ದು. ಅದು ಕೂಡ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕಳೆದ 2 ವರ್ಷದಿಂದ ಇವತ್ತಿನ ತನಕ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅಂತೇಳಿ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತಹದ್ದೇ. ಅದರಲ್ಲೂ ಕೂಡ ಅವರ ಅಭಿಮಾನಿಗಳು, ನಮ್ಮ ದಾಸ ಯಾವಾಗ ಹೊರಗಡೆ ಬರ್ತಾರೆ, ನಮ್ಮ ನೆಚ್ಚಿನ ನಟ ದರ್ಶನ್ ಅವರು, ಡಿ ಬಾಸ್ ಅವರು ಯಾವಾಗ ಬರ್ತಾರೆ ಜೈಲಿಂದ ಅಂತೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಕಾತುರ ಇನ್ನೂ ಕೂಡ ಹಾಗೆ ಉಳಿದಿದೆ. ಅಂದ್ರೆ ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬಂದ್ಬಿಡ್ಲಪ್ಪ ಅಂತೇಳಿ ಅದೆಷ್ಟೋ ಜನ ಅವರ ಅಭಿಮಾನಿಗಳು ಇವತ್ತಿಗೂ ಕೂಡ ದೇವರ ಮೊರೆಯನ್ನ ಹೋಗ್ತಾ ಇದ್ದಾರೆ. ಇದರ ನಡುವೆ ಎಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅಂತಂತಂದ್ರೆ, ದರ್ಶನ್ ಅವರ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಕೂಡ ಆಗ್ತಿರುವಂಥದ್ದು. ಕೆಲವರು ಹೇಳ್ತಾರೆ ದರ್ಶನ್ ಅವರು ಆಚೆನೆ ಬರಲ್ಲ, ಟ್ರಯಲ್ ನಡೀತಾ ಇದೆ, ಟ್ರಯಲ್ ನಡೆದ ತಕ್ಷಣ ಕನ್ವಿಕ್ಟೆಡ್ ಆಗುತ್ತೆ, ಅದಾದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ದರ್ಶನ್ ಅವರ ಕೆರಿಯರೇ ಮುಗಿದೋಯ್ತು, ಈ ರೀತಿಯಾಗಿ ಒಂದಷ್ಟು ಜನ ಮಾತನಾಡ್ಕೊತಾರೆ. ಮತ್ತೆ ಕೆಲವರು ಇಲ್ಲ, ಸುಪ್ರೀಂ ಕೋರ್ಟ್ ಈಗ 1 ವರ್ಷಗಳ ಕಾಲ ನೀವು 60 ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಿ ಅದಾದ್ಮೇಲೆ ನೋಡೋಣ ಅಂತಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂಥದ್ದು. ಅಂದ್ರೆ ಬೇಲು ಕೊಡಬೇಕಾ ಬೇಡವಾ ಅಂತಂತೇಳಿ ನೋಡೋಣ ಅಂತಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂಥದ್ದು. ಇದರ ನಡುವೆ ದರ್ಶನ್ ಅವರ ಜೊತೆ ಆಪ್ತರಾಗಿ ಗುರುತಿಸಿಕೊಂಡಿರುವಂತಹ ನಟ ಧನ್ವೀರ್ ಅವರು ದರ್ಶನ್ ಅವರ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಕೂಡ ಬಹಳ ಹತ್ತಿರದಿಂದ ನೋಡಿರುವಂತಹ ವ್ಯಕ್ತಿ. ಜೊತೆಗೆ ಡೇವನಿಂದ ಈ ಪ್ರಕರಣ ಶುರುವಾದಾಗಿಂದ ಇಲ್ಲಿವರೆಗೂ ಕೂಡ ಯಾರಾದರೂ ಒಬ್ರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಅಂತಂತಂದ್ರೆ ಅದು ನಟ ಧನ್ವೀರ್ ಅವರು ಮಾತ್ರ. ಯಾಕೆಂತಂದ್ರೆ ವಿಜಯಲಕ್ಷ್ಮಿ ಅವ್ರ ವೈಫು ಬಿಡಿ, ಅದು ಸೆಕೆಂಡ್ರಿ. ಯಾಕೆಂತಂದ್ರೆ ಅವ್ರು ನಿಂತ್ಕೊಳ್ಳೇಬೇಕು. ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನಾರ ಆಗಲಿ ವಿಜಯಲಕ್ಷ್ಮಿ ಅವರು ನಿಂತ್ಕೊಳ್ಳೇಬೇಕು. ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಾದರೂ ಒಬ್ಬ ನಟ ದರ್ಶನ್ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅದು ಧನ್ವೀರ್ ಅವರು ಮಾತ್ರ. ಯಾಕೆ ನಾನು ಧನ್ವೀರ್ ಅವ್ರ ಬಗ್ಗೆ ಇಷ್ಟು ಹೊತ್ತಿ ಹೇಳ್ತೀನಿ ಅಂತಂತಂದ್ರೆ, ಡೇ ಒನ್ನಿಂದ ಈ ಪ್ರಕರಣ ಶುರುವಾದಾಗಲಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇಂದ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ವರೆಗೂ, ಜೊತೆಗೆ ಹೈಕೋರ್ಟ್ ಅವ್ರಿಗೂ, ಜೊತೆಗೆ ಸೆಷನ್ ಕೋರ್ಟು, ಜೊತೆಗೆ ಸುಪ್ರೀಂ ಕೋರ್ಟು ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಿದೆಯೋ ಅದೆಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ಯಾರಾದರೂ ಒಬ್ರು ನೋಡ್ತಾ ಇದ್ದಾರೆ ಅಂದ್ರೆ ದರ್ಶನ್ ಅವ್ರನ್ನ, ಅದು ನಟ ಧನ್ವೀರ್ ಅವರು ಮಾತ್ರ. ಆದ್ರೆ ಧನ್ವೀರ್ ಅವರ ವಿಚಾರದಲ್ಲಿ ಕಳೆದ ಸುಮಾರು 15 ದಿನ 20 ದಿನಗಳಿಂದ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಏನಪ್ಪಾ ಅದು ಅಂತಂತಂದ್ರೆ, ನಟ ಧನ್ವೀರು ದರ್ಶನ್ ಅವರಿಗೆ ಮೋಸ ಮಾಡಿಬಿಟ್ರು, ದರ್ಶನ್ ಕುಟುಂಬದಿಂದ ನಟ ಧನ್ವೀರ್ ಅವರು ದೂರ ಆಗ್ಬಿಟ್ರು, ದರ್ಶನ್ ಅವರಿಂದ ಎಲ್ಲವನ್ನೂ ಪಡೆದು ಕೊನೆಗೆ ದರ್ಶನ್ ಅವರಿಗೆ ಮೋಸ ಮಾಡಿಬಿಟ್ರು. ಹೀಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ವಿಜಯಲಕ್ಷ್ಮಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅದು ಧನ್ವೀರ್ ಅವರಿಗೆ ಟ್ವೀಟ್ ಮಾಡಿದ್ರು ಅಥವಾ ಬೇರೆ ಯಾರಿಗೆ ಟ್ವೀಟ್ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಅಂದ್ರೆ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಧನ್ವೀರ್ ಅವರು ದರ್ಶನ್ಗೆ ಮೋಸ ಮಾಡಿಬಿಟ್ರು ಅಂತ ಹೇಳಿ ಯಾವಾಗ ಚರ್ಚೆ ಆಗ್ತಿದೆಯೋ ಅದೇ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಟ್ವೀಟ್ ಮಾಡಿಬಿಡ್ತಾರೆ. ಏನಪ್ಪಾ ಅಂತಂದ್ರೆ, ಎಲ್ಲವನ್ನು ಪಡೆದುಕೊಂಡ ಮೇಲೆ ಅದೇ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನೋ ಒಂದು ಟ್ವೀಟ್ ಅನ್ನ ಮಾಡ್ಬಿಡ್ತಾರೆ. ಆಗ ಏನಾಗುತ್ತೆ ಅಂತಂದ್ರೆ, ದರ್ಶನ್ ಅವ್ರ ಮಧ್ಯೆ ಎಲ್ಲವೂ ಸರಿ ಇಲ್ಲ, ಧನ್ವೀರ್ ಅವರು ದರ್ಶನ್ ಅವರ ಕುಟುಂಬಕ್ಕೆ ಮೋಸ ಮಾಡಿದ್ದಾರೆ, ಏನೋ ಅವರಿಂದ ಏನೋ ಪಡೆದು ಸರಿಯಾಗಿ ಕಮ್ಯುನಿಕೇಶನ್ ಮಾಡಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಆದ್ರೆ ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕು. ಯಾಕೆಂತಂದ್ರೆ ಸುಮ್ಮನೆ ಯಾರ ಮೇಲೋ ಒಬ್ಬರ ಮೇಲೆ ಅಲಿಗೇಷನ್ ಮಾಡೋದೇನು ದೊಡ್ಡದಲ್ಲ, ಸರಿನಾ? ಯಾರು ಬೇಕಾದ್ರೂ ಅಲಿಗೇಷನ್ ಮಾಡ್ಬೋದು. ಆದ್ರೆ ಅಲಿಗೇಷನ್ ಮಾಡಿದ್ಮೇಲೆ ಅದಕ್ಕೆ ಪೂರಕವಾದಂತಹ ಒಂದು ದಾಖಲಾತಿಗಳು ಕೂಡ ಇರಬೇಕಾಗುತ್ತೆ.
ಜೊತೆಗೆ ಧನ್ವೀರ್ ಅವರು ನಿನ್ನೆ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ. ಅಂದ್ರೆ ಯಾಕೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಸುದ್ದಿಗಳು ಯಾಕೆ ಹಬ್ತಾ ಇದಾವೋ ಗೊತ್ತಿಲ್ಲ. ಯಾಕೆಂತಂದ್ರೆ ಅವರ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಂತಂದ್ರೆ ಯಾಕೆ ಧನ್ವೀರ್ ಅವರು ದರ್ಶನ್ ಅವರನ್ನ ನೋಡ್ಲಿಕ್ಕೆ ಹೋಗ್ಬೇಕಾಗಿತ್ತು? ಪದೇ ಪದೇ ಏನಕ್ಕೆ ಹೋಗ್ಬೇಕಾಗಿತ್ತು? ಅಲ್ವಾ? ಸೊ ಹಾಗಾಗಿ ಧನ್ವೀರ್ ಅವರು ದರ್ಶನ್ ಅವ್ರನ್ನ ದೂರ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಅವರು ಒಂದು ಬಾರಿ ಕಮಿಟ್ ಆಯ್ತು ಅಂತಂದ್ರೆ ದರ್ಶನ್ ಅವರು ಯಾರಿಗಾದ್ರೂ ಹೇಗೆ ಒಂದು ಬಾರಿ ಕಮಿಟ್ ಆದ್ರೆ ಹೇಗೆ ಅವರ ಮಾತನ್ನ ನಡೆಸ್ಕೊಡ್ತಾರೋ ಅದೇ ರೀತಿ ಧನ್ವೀರ್ ಅವರು ಕೂಡ ದರ್ಶನ್ ಅವರ ಕುಟುಂಬಕ್ಕೆ ಈಗಾಗಲೇ ದರ್ಶನ್ ಅವ್ರ ಜೊತೆ ನಾನು ಕೊನೆವರೆಗೂ ಇರ್ತೀನಿ, ನನ್ನ ಅಣ್ಣ ಅವರು ಅಂತಂತೇಳಿ ಧನ್ವೀರ್ ಅವರು ಈ ಹಿಂದೆ ಹಲವು ಬಾರಿ ಹೇಳಿರುವಂಥದ್ದು. ಕೇವಲ ಸಿನಿಮಾ ಪ್ರಮೋಷನ್ಗಾಗಿ ಅವ್ರನ್ನ ದರ್ಶನ್ ಅವ್ರನ್ನ ಬಳಸ್ಕೊಂತಾರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಆ ಥರ ಮಾಡಬೇಕು ಅನ್ನಂಗಿಂತಂದ್ರೆ ಬೇರೆ ಯಾರ್ದಾರ ನಟರ ಜೊತೆ ಬಕೆಟ್ ಇಟ್ಕೊಂಡು ಜೀವನ ಮಾಡ್ಬೋದಾಗಿತ್ತು. ಧನ್ವೀರ್ ಅವರು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಕನ್ನಡ ಇಂಡಸ್ಟ್ರಿಲಿ ಇದ್ದಾರೆ. ಸೊ ಅವ್ರ ಜೊತೆನೂ ಕೂಡ ಓಡಾಡ್ಕೊಂಡಿರ್ಬೋದಾಗಿತ್ತು. ಕೆಲವರು ಬೇರೆಯವರೆಲ್ಲ ಈಗ ಮಾಡ್ತಿದಾರಲ್ಲ, ದರ್ಶನ್ ಅವ್ರ ಜೊತೆ ಇದ್ಕೊಂಡೆ, ದರ್ಶನ್ ಅವ್ರ ಜೊತೆ ತಿಂದ್ಕೊಂಡೆ, ಅಥವಾ ದರ್ಶನ್ ಅವ್ರ ಜೊತೆ ಅವರು ಎಲ್ಲದನ್ನ ಅವರಿಂದ ಎಲ್ಲವನ್ನೂ ಕೂಡ ಪಡೆದುಕೊಂಡಂತಹ ನಟರೇ ಇವತ್ತು ದರ್ಶನ್ ಅವ್ರ ಜೊತೆ ಇಲ್ಲ ಹೇಳ್ಬೇಕು ಅಂತಂದ್ರೆ. ಎಷ್ಟೋ ಜನ ಈಗ ಸುಮಾರು ಅವ್ರ ಜೊತೆ ಮಿನಿಮಮ್ ಒಂದು 40ರಿಂದ 50 ಜನ ಓಡಾಡ್ತಾ ಇದ್ರು ನಾವು ಕಂಡಂಗೆ. ಆದ್ರೆ ಇವತ್ತು ಯಾರೂ ಕೂಡ ಅವ್ರ ಜೊತೆ ಇಲ್ಲ. ಅದು ಸೆಕೆಂಡ್ರಿ. ಅದು ದರ್ಶನ್ ಅವರು ಹೊರಗಡೆ ಬಂದಾದ್ಮೇಲೆ ಅಥವಾ ಅದ್ ಮುಂದೆ ಏನಾಗುತ್ತೋ ಅದು ಅವ್ರವ್ರ ಪರ್ಸನಲ್ ವಿಚಾರ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ಧನ್ವೀರ್ ಅವರು ಈಗ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ದರ್ಶನ್ ಅವ್ರನ್ನ ಭೇಟಿ ಮಾಡಿ ಅವರ ಆರೋಗ್ಯ ಮತ್ತೆ ಯೋಗಕ್ಷೇಮವನ್ನ ಎರಡನ್ನೂ ಕೂಡ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಏನಂತ ರಿಯಾಕ್ಟ್ ಮಾಡಿದೆ ಅಂತಂದ್ರೆ, ಅಂದ್ರೆ ಮಾಧ್ಯಮಗಳು ಹೋಗಿ ಕೇಳ್ತಾರೆ ದರ್ಶನ್ ಅವರು ಹೇಗಿದ್ದಾರೆ ಅಂತಂತೇಳಿ. ಅದಕ್ಕೆ ಅವ್ರು ಏನಂತಾರೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ವರ್ಡಲ್ಲಿ ಅವರು ರಿಯಾಕ್ಷನ್ ಮಾಡಿಬಿಟ್ಟು ಹೊರಟೋಗ್ತಾರೆ. ಅಂದ್ರೆ ದರ್ಶನ್ ಹಾಗೂ ಧನ್ವೀರ್ ಇವರಿಬ್ಬರ ನಡುವೆ ಸಂಬಂಧ ಚೆನ್ನಾಗಿದೆ. ಅವ್ರ ಸಂಬಂಧ ಹಾಗೇ ಇರಲಿ. ಅದನ್ನ ಬಿಟ್ಟು ಇರ್ಬೋದು, ಇಶ್ಯೂಸ್ ಇರ್ಬೋದು, ಎಲ್ಲರ ನಡುವೆನೂ ಇಶ್ಯೂಸ್ ಇರುತ್ತೆ, ಇಲ್ಲ ಅಂತಲ್ಲ. ಹಾಗಂತೇಳಿ ಅವರು ಡೇ ಒನ್ ಇಂದ ಇಲ್ಲಿವರೆಗೂ ಇದ್ಕೊಂಡು ಈಗ ಕೊನೆ ಮೂಮೆಂಟ್ ಅಲ್ಲಿ ಅವರು ರಿಲೀಸ್ ಆಗುವಂತಹ ಟೈಮಲ್ಲಿ ಅಥವಾ ಇನ್ನೇನು ಕೆಲವೇ ತಿಂಗಳಲ್ಲಿ ಅವರು ರಿಲೀಸ್ ಆಗೇ ಆಗ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದು ಸಂಬಂಧ ಸರಿ ಇಲ್ಲ, ಅವರಿಬ್ಬರ ಸಂಬಂಧ ಹಾಳಾಗೋಗಿದೆ ಅಂತ ಹೇಳಿ ಪೋಟ್ರೆ ಮಾಡೋದಿದೆಯಲ್ಲ, ಅದು ತಪ್ಪು. ಆ ರೀತಿಯಾಗಿ ಯಾರು ಕೂಡ ಮಾಡಬಾರ್ದು. ದರ್ಶನ್ ಅವರು ಧನ್ವೀರ್ ಅವರು ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಅವರು ಇನ್ನು ಮುಂದೆನೂ ಕೂಡ ಚೆನ್ನಾಗಿರ್ಲಿ, ದರ್ಶನ್ ಪರ ನಿಂತ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸುಮ್ಮನೆ ಸುಮ್ಮನೆ ಏನೋ ನಮ್ಮ ಒಂದು ತೆವಲಿಗೋಸ್ಕರ ಅಥವಾ ನಮ್ಮ ಒಂದು ಏನೋ ಬೇರೆ ಯಾವುದೋ ಒಂದು ವಿಚಾರಕ್ಕೋಸ್ಕರ ಒಬ್ಬರ ಸಂಬಂಧಗಳನ್ನ ಹಾಳು ಮಾಡೋದು ಸರಿಯಲ್ಲ ಅಂತಂತ ಹೇಳಿ ನಾನು ಕೂಡ ಈ ವಿಚಾರ ಈ ಈ ಈ ಒಂದು ಇಶ್ಯೂ ಬಗ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.